ಕಮಿಷನರ್ ಆಫೀಸಿಂದ ಬರ್ತಾ ಇದೆಯಾ? ಅದೇ ಅಕ್ಕ, ನೀನ್ ಯಾವ್ದೋ ರೌಡಿನ ಎನ್ಕೌಂಟರ್ ಮಾಡಿದ್ಯಲ್ಲ, ಅದಕ್ಕೆ ಪ್ರೈಸ್ ಕೊಡಕ್ ಕರ್ಸಿದ್ರಾ? ಏ ಲೂಸು, ಏನೇ ಮಾತಾಡ್ತಿದ್ಯಾ? ಈಗ ತಾನೇ ಕಾಲೇಜ್ಗೆ ಹೋಗಕ್ ಶುರು ಮಾಡಿದ್ಯಲ್ಲೇ, ಓದಿ ಓದಿ ಅಷ್ಟ್ ಬೇಗ ಲೂಸ್ ಆಗ್ಬಿಟ್ಟಿದ್ಯಾ? ಅಕ್ಕ, ನಾವ್ ಇಲ್ಲಿ ಒಂದ್ ಇಡ್ಲಿ ಅಂಗಡಿ ಇಟ್ಟಿದೀವಲ್ಲ, ಅಲ್ಲಿಗೆ ಒಬ್ಬ ರೌಡಿ ಬಂದ್ ಗಲಾಟೆ ಮಾಡ್ತಿದ್ದಾನೆ. ಅವನ್ಗೆ ವ್ಯಾಪಾರ ದುಡ್ಡಲ್ಲಿ ದಿನಾ 1000 ಕೊಡ್ಬೇಕಂತೆ. ಅಕ್ಕ, ಒಂದ್ಸಲ ನೀನು ನಿನ್ ಪೊಲೀಸ್ ವಾಯ್ಸಲ್ಲಿ ಬುದ್ಧಿ ಹೇಳಕ್ಕ. ಓಹೋ ಹೋ ಹೋ ಹೋ, ಇದ್ದ ವಿಚಾರ. ಇವಾಗ ನಾನು PC ಆಗ್ಬೇಕಾ, SI ಆಗ್ಬೇಕಾ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕಾ? ಶಂಕರ್ನಾಗ್ ಸರ್ ತರ ಡೈಲಾಗ್ ಹೊಡಿಬೇಕಾ, ಇಲ್ಲಾಂದ್ರೆ ನಮ್ ಡೈಲಾಗ್ ಸಾಯಿ ಕುಮಾರ್ ತರ ಡೈಲಾಗ್ ಹೊಡಿಬೇಕಾ? ಹೇಳೆ. ಹಾ ಹಾ, ಹಾಕು ಹಾಕು. ತಡಿಯಕ್ಕ, ಲೌಡ್ ಸ್ಪೀಕರ್ ಹಾಕ್ತೀನಿ. ತಗೊಳ್ಳಿ. ಪರವಾಗಿಲ್ಲ ಮೇಡಮ್. ಅಯ್ಯೋ, ಮಾತಾಡ್ಬೇಕಂತೆ, ಮಾತಾಡಿ. ಹಲೋ ಮೇಡಮ್. ಏಯ್, ಯಾರೋ ನೀನು? ಯಾವ ಏರಿಯಾನೋ ನಿಮ್ದು? ಏನ್ ಹೆಸರು ನಿಂದು? ಅಭಿ ಅಂತ ಮೇಡಮ್. ಏಯ್, ಪೂರ್ತಿ ಹೆಸರು ಹೇಳೋ. ಕಾಬೂಲ್ ಅಭಿ ಅಂತ ಮೇಡಮ್. ನೀನು ನಿನ್ನ ಹೆಸರು. ಏಯ್, ಅಲ್ಲಿ ಏನೋ ಮಾಡ್ತಾ ಇದ್ಯಾ? ನಾಚಿಕೆ ಆಗಲ್ವ ನಿನಗೆ? ದುಡ್ಕೊಂಡು ತಿನ್ನೋದ್ ಬಿಟ್ಬಿಟ್ಟು ಹೈಟೆಕ್ ಆಗಿ ಭಿಕ್ಷೆ ಬಿಡ್ತಾ ಇದೆಯಲ್ಲೋ. 420 ಹೋಗಿ ಎತ್ತಕೊಂಬನ್ರಿ ಅವನ್ನ. ಇನ್ನೊಂದ್ 2 ನಿಮಿಷದಲ್ಲಿ ನನ್ನ ಮಗ ನನ್ನ ಕಣ್ ಮುಂದೆ ಇರ್ಬೇಕು. ಬರ್ಲಿಯಾ ನನ್ನ ಮಗ? ಇವತ್ತು ಟ್ರೈನ್ ಹತ್ತಿಸ್ಬಿಡ್ತೀನಿ. ಏನು ಮೇಡಮ್? ಏಯ್ ಬಾರಲ್ಲೇ, ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ತಪ್ಪಾಯ್ತು ಮೇಡಮ್, ಮತ್ತೆ ಈ ಏರಿಯಾ ಕಡೆ ಬರೋದಿಲ್ಲ. ಹಾ, ಅದು ಹಂಗ್ ಬಾ ದಾರಿಗೆ. ಇನ್ನೊಂದ್ ಸತಿ ಆ ಏರಿಯಾಗೆ ಏನಾದ್ರು ತಲೆ ಹಾಕ್ದೋ. ಸಾರಿ ಮೇಡಮ್. ಸಾರಿ ಮೇಡಮ್, ನೀವು ಏರಿಯಾ ಇನ್ಸ್ಪೆಕ್ಟರ್ ಕಡೆ ಅಂತ ಗೊತ್ತಿರಲಿಲ್ಲ ಮೇಡಮ್. ನನ್ನ ಹೆಸರು ಕಾಬೂಲ್ ಅಭಿ ಅಂತ. ಇದೇ ಏರಿಯಾದವನು. ಏನಾರು ಹೆಲ್ಪ್ ಬೇಕಾರೆ ಕೇಳಿ ಮೇಡಮ್. ಅಕ್ಕ, ನೀನ್ ಸೂಪರ್ ಕಣೆ. ಥ್ಯಾಂಕ್ ಯು. ಸರಿ, ಅಪ್ಪಂಗೆ ಫೋನ್ ಕೊಡು. ಥ್ಯಾಂಕ್ಸ್ ಕಣಮ್ಮ. ಅಯ್ಯೋ ಅಪ್ಪ, ಥ್ಯಾಂಕ್ಸ್ ನನಗಲ್ಲ. ಕರೆಕ್ಟ್ ಟೈಮ್ಗೆ ತಲೆ ಉಪಯೋಗಿಸಿ ಫೋನ್ ಮಾಡೋದಲ್ಲ ಅಂಜು, ಅವಳಿಗೆ ಥ್ಯಾಂಕ್ಸ್ ಹೇಳಿ. ಊಟಕ್ಕೆ ಟೈಮ್ ಆಯ್ತು, ಊಟಕ್ಕೆ ಎಲ್ಲಾರನ್ನೂ ಕರಿತೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾ ಓಕೆ. ಅಣ್ಣ, ಇನ್ನೊಂದು ಇಡ್ಲಿ. ಬಂದೆ. ಅಪ್ಪಾಜಿ, ಒಂದು ನಿಮಿಷ. ನನಗೆ ನಿಮ್ಮ ಹತ್ರ ಮಾತಾಡೋದು ಇಷ್ಟ ಆಗಲ್ಲ. ಒಂದು ನಿಮಿಷ ವೇದಾಂತ್. ವೈಜಯಂತಿ ಅಮ್ಮನ ಮನೆಯಿಂದ ಹೊರಗೆ ಕಳಿಸಿದೆ. ಪ್ಲೀಸ್ ಈಗಲಾದ್ರೂ ಮನೆಗೆ ಬನ್ನಿ. ಒಂದ್ ವೇಳೆ ನೀನ್ ನನ್ನನ್ನ ಬಲವಂತವಾಗಿ ಎಳ್ಕೊಡೋ ಪ್ರಯತ್ನ ಪಟ್ರೆ ಅಲ್ಲಿಗೆ ಬರೋದು ನನ್ನ ದೇಹ ಮಾತ್ರ. ವೇದಾಂತನ ತಪ್ಪು ತಿಳ್ಕೊಂಬಿಟ್ಟೆ. ಬಹುಶಃ ಈ ವೇದಾಂತಗೂ ಅಗ್ನಿಗೂ ಆಗ್ಬರಲ್ಲ ಅಂತ ಕಾಣುತ್ತೆ. ಪ್ರತಿ ಸಲ ವೇದಾಂತ್ ಇಲ್ಲಿಗೆ ಬಂದಾಗ್ಲೂ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟ. ನಾನೇ ಸರಿಯಾಗಿ ಅವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಅಗ್ನಿ ಮಾತಿಗೆ ಕಟ್ಟಿದ್ದು ಈ ನರಕದಲ್ಲೇ ಉಳ್ಕೊಂಬಿಟ್ಟೆ. ವೇದ, ಏನಿದ್ಯಪ್ಪ? ಊಟಕ್ಕೆ ಬಾ ಅಂದ್ರೆ ಕೆಲಸ ಅಂತಿರ್ತೀಯ. ಮೊದಲು ಊಟ ಮಾಡು. ಅಯ್ಯೋ, ನೀರೇ ತರ್ತೀನಿ. ತರ್ತೀನಿ. ವೇದಾಂತ್, ಊಟ ಮಾಡು ಅಂದ್ರೆ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೂಲ್ಯ. ಸರಿ, ಊಟ ಮಾಡು. ವೇದಾಂತ್, ಅಯ್ಯೋ,
ಅಜ್ಜಿ ಯಾವಾಗಲೂ ಹೇಳು, ಊಟ ಮಾಡ್ತಾ ಹೀಗೆ ಬಿಕ್ಕಲಿಕ್ಕೆ ಬಂದರೆ ಯಾರೋ ನಮ್ಮನ್ನು ನೆನೆಸ್ಕೊಳ್ತಿದ್ದಾರೆ ಅಂತ. ಈಗ ಯಾರು ನೆನ್ಸ್ಕೋತಿದ್ದಾರೆ ಅಂತ? ಅಪ್ಪಾಜಿ. ಅಪ್ಪಾಜಿನ? ಯಾಕೆ ಅಪ್ಪಾಜಿ ನನ್ನ ನೆನೆಸ್ಕೊಳ್ಬಾರ್ದ? ನಾನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ನಿನಗೆ ಅಪ್ಪಾಜಿನೇ ನಿನ್ನ ತಂದೆ ಅಂತ ಗೊತ್ತು, ಆದರೆ ಅಪ್ಪಾಜಿಗೆ ನೀನೇ ಅವ್ರ ಮಗ ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ವಿಧ ಅಂತ ಹೇಳಿದ್ದು, ಬೇಜಾರು ಮಾಡ್ಕೋಬೇಡ ಅಂತ. ಬೇಜಾರೇನು ಮಾಡ್ಕೊಂಡಿಲ್ಲ, ಸತ್ಯ ತಾನೆ. ಅಪ್ಪಾಜಿಗೆ ನಾನೇ ಅವ್ರ ಮಗ ಅಂತ ಗೊತ್ತಿರ್ತಾನೆ. ನಿಧಾನ್, ಏನೂ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಅಪ್ಪಾಜಿಗೆ ನೀನೇ ಅವ್ರ ಮಗ ಅಂತ ಗೊತ್ತಾಗೇ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಅಮೂಲ್ಯ, ಅಪ್ಪಾಜಿ ಕೈ ತುತ್ತು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತದೆ. ನೀನು ಊಟ ಮಾಡ್ತೀಯಾ? ನಾನು ಮಾಡ್ತೀನಿ ವಿಧಾನ್, ನೀವು ಮೊದಲು ಊಟ ಮಾಡು. ಹೆದರ್ಕೊಂಡ್ಬಿಟ್ಟಿದೆ. ಜ್ಯೂಸು ಕಡೆ ಅದು. ಯಾರು ಜ್ಯೂಸ್ ಚೆಲ್ಲಿದ್ದು? ಅಮ್ಮ, ಇಷ್ಟು ವಯಸ್ಸಾಗಿದೆ ನಿನ್ಗೆ, ಬುದ್ಧಿ ಬೇಡ್ವಾ? ಕೇರ್ಫುಲ್ ಆಗಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಚಿಕ್ಕ ಮಕ್ಳ ತರ ಜ್ಯೂಸ್ ಚೆಲ್ತಿಯಲ್ಲ, ಈಗ ನೀನೇ ಒರೆಸಿ ಕ್ಲೀನ್ ಮಾಡು. ಸುಹಾಸಿನಿ ಅವರೇ, ಅವರು ನಿಮ್ಮ ತಾಯಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಅದೇನದು ಮ್ಯಾನರ್ಸ್ ಗೀನರ್ಸ್ ಅಂತೆಲ್ಲ? ನಿನ್ ಲೆಕ್ಚರ್ ಶುರು ಮಾಡಬೇಡ. ನನಗೆ ನಿನ್ನ ಮಾತನ್ನ ಕೇಳಿಸ್ಕೊಳ್ಳೋ ಪೇಷನ್ಸು ಇಲ್ಲ, ಅವಶ್ಯಕತೆನೂ ಇಲ್ಲ. ಅಮ್ಮ, ನೀನ್ ತಾನೇ ಜ್ಯೂಸ್ ಚೆಲ್ಲಿದ್ದು, ಕ್ಲೀನ್ ಮಾಡು. ಸುಹಾಸಿನಿ, ವಯಸ್ಸಾದವಳು ಕಣೆ ನಾನು ಹೇಗೆ ಕ್ಲೀನ್ ಮಾಡೋದಕ್ಕಾಗತ್ತೆ? ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಏನ್ ಸುಹಾಸಿನಿ ಅವರೇ, ವಯಸ್ಸಾದ ತಾಯಿಯವರು, ಅವ್ರ ಹತ್ರ ಕೆಲಸ ಮಾಡು ಅಂತ ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀನು ಮನೆ ಕೆಲ್ಸದವಳು, ಮನೆ ಕೆಲ್ಸದವಳ ತರ ಇರೋದನ್ನ ಕಲ್ತ್ಕೋ. ನನಗೆ ಬುದ್ಧಿ ಹೇಳೋದಕ್ ಬರ್ಬೇಡ. ಹೌದು, ಇದೆಲ್ಲ ನಿನ್ನ ಕೆಲ್ಸ ತಾನೆ. ನೀನು ಈ ಮನೆ ಆಳು, ನೀನಿರೋದೇ ಇಂಥ ಕೆಲಸ ಮಾಡೋದಕ್ಕೆ. ಕ್ಲೀನ್ ಮಾಡು. ಲೇ ಸುಹಾಸಿನಿ, ಅವಳು ನಿಮ್ಮ ಅಕ್ಕ ಕಣೆ, ಈ ಮನೆ ಯಜಮಾನಿ. ಅಲೋ, ಅವಳು ಯಜಮಾನಿ ಅಲ್ಲ, ಜವಾನಿ. ಸುಹಾಸಿನಿ, ಉಪಕಾರ, ಸ್ಮರಣೆ ಅಂತ ಒಂದಿಷ್ಟಿದೆ. ಅದ್ರ ಬಗ್ಗೆ ನಿಂಗೆ ಸ್ವಲ್ಪನಾದ್ರೂ ತಿಳುವಳಿಕೆ ಇದೆಯಾ? ಏನದು? ನೀನು ನಮ್ಮನೆಗೆ ಮೊದಲನೇ ದಿನ ಬಂದಿದ್ಯಲ್ಲ, ಅದು ನೆನಪಿದ್ಯಾ? ನಿನ್ನ ಗಂಡನಿಗೆ ಬಿಸ್ನೆಸ್ ಲಾಸ್ ಆಯಿತು, ನಿಮ್ಮ ಮನೇಲಿ ನಂಗೆ ಆಶ್ರಯ ಕೊಡಿ, ಕೆಲ್ಸದವಳು ಹಾಗಿರ್ತೀನಿ ಅಂತ ಹೇಳಿದ್ದೆ. ನೆನಪಿದ್ಯಾ? ಏಯ್, ಕಾರ್ಕಿ ತಂದೇನು? ಇಲ್ಲ, ತಂದಿಲ್ಲ. ತಗೊಂಬೋಗು, ಬೇಗ ಬಾ.
ರಾಯ್ರೆ ಅದಕ್ಕೆ ನಿಮ್ಗೆ ಹೇಳೋದು ಅಣ್ಣನ ಎದುರು ಹಾಕೋಬೇಡಿ ಅಂತ. ಅಣ್ಣ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ನೋಡಿ ಇಷ್ಟು ವರ್ಷದಿಂದ ಅವ್ರ ನಂಬಿಕೆ ಹೆಂಗೆ ಕಾಪಾಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ನಾನು ನೋಡಿ ರಾಯ್ರೆ. ಆಯ್ತು ಬಾ, ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗ್ಬೇಕು. ಟೀನು ತಂದಿಲ್ಲ, ನೋಡೋಗು. ಬಂದೆ ರಾಯ್ರೆ. ನಡ್ರಿ ರಾಯರು ಹೋಗೋಣ. ಏಯ್ ಎಲ್ಲೋ ರಾಯರು? ಅಯ್ಯೋ ಅಣ್ಣ ಗೊತ್ತಾದ್ರೆ ಕತ್ತರಿಸಿ ಹಾಕ್ಬಿಡ್ತಾರ. ಬೇಗ ಹುಡುಕೋ. ಎಲ್ಲೋದ್ರು ರಾಯರೇ? ರಾಯರೇ ರಾಯರೇ ಹುಡುಕೋ. ರಾಯರೇ ರಾಯರೇ ರಾಯರೇ. ಆದ್ರೂ ಅಜ್ಜಿ ಸುಹಾಸಿನಿ ಅತ್ತೆ ನೆಲ ಒರ್ಸೋದಕ್ಕೆ ಹೆಂಗ್ ಒಪ್ಕೊಂಡ್ರು? ಅಮ್ಮ ಏನು ಸುಹಾಸಿನಿ ಅವ್ರಿಗೆ ತುಂಬ ಫೋರ್ಸ್ ಮಾಡಲಿಲ್ಲ. ಸುಹಾಸಿನಿ ಜ್ಯೂಸ್ ಚೆಲ್ಲಿದೆ ಅಂದರು, ಅವರೇ ಹೋಗಿ ಮಾಪ್ ತೊಗೊಂಡು ಬಂದು ಬರ್ಸಿದ್ರು, ಅಷ್ಟೇ ಆಗಿದ್ದು. ಇದೇ ನನಗೂ ಅರ್ಥ ಆಗ್ತಿಲ್ಲ ವೈಜಯಂತಿ ಅಮ್ಮ. ಸುಹಾಸಿನಿ ಅತ್ತೆ ನೆಲ ಒರ್ಸೋದಕ್ಕೆ ಅಷ್ಟು ಈಸಿಯಾಗಿ ಹೆಂಗ್ ಒಪ್ಕೊಂಡ್ರು ಅಂತ. ಸುಹಾಸಿನಿ ಅತ್ತೆ ಮನೆ ಕೆಲಸ ಎರಡು ವಿರುದ್ಧಾರ್ಥಕ ಪದಗಳು. ಹೆಂಗೆ ಅಂತ ಕರೆಕ್ಟಾಗಿ ಹೇಳಿದೆ ಅಮ್ಮ. ಚಿಕ್ಕ ವಯಸ್ಸಿನಲ್ಲಿ ಮನೆ ಕೆಲಸಕ್ಕೆ ಇವಳೇ ನನಗೆ ಸಹಾಯ ಮಾಡ್ತಾ ಇದ್ದಿದ್ದು. ಅಜ್ಜಿ ಏನ್ ಹೇಳಿದ್ರಿ? ಅಂದ್ರೆ ನನ್ನ ದೊಡ್ಡ ಮಗಳು ವೈದೇಹಿ ಇದ್ಲಲ್ಲ, ಅವಳೇ ಮನೆ ಕೆಲಸ ಎಲ್ಲ ಮಾಡೋವಳು. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮಂಡಿ ನೋವು ಶುರುವಾಗ್ಬಿಡ್ತು ಕಣೆ ಅಮ್ಮ. ಆಗ ನನಗೆ ನಿಂತ್ಕೊಂಡು ಪಾತ್ರೆ ತೊಳೆಯೋಕ್ಕಾಗ್ತಾ ಇರಲಿಲ್ಲ, ಬುಗ್ಗಿ ಕಸ ಗುಡ್ಸೋಕ್ಕಾಗ್ತಾ ಇರಲಿಲ್ಲ, ಬಟ್ಟೆ ಒಗೆಯೋದಕ್ಕಾಗ್ತಾ ಇರಲಿಲ್ಲ. ಆಗ ನನ್ನ ದೊಡ್ಡ ಮಗಳು ವೈದೇಹಿನೇ ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾ ಇದ್ಲು. ಆದ್ರೆ ಈ ಸುಹಾಸ್ನಿಗೆ ನಾನು ಬಾಯಿ ಬಿಟ್ಟು ಮನೆ ಕೆಲಸಕ್ಕೆ ಸ್ವಲ್ಪ ಕೈ ಜೋಡಿಸ, ಏನಾದ್ರೂ ಕೆಲಸ ಮಾಡಿ ಅಂತ ಹೇಳಿದ್ರೆ ಅವಳು ಕೇಳ್ತಾನೆ ಇರ್ಲಿಲ್ಲ. ಅದಕ್ಕೆ ಇವತ್ತು ಅವಳು ಮನೆ ಕೆಲಸ ಮಾಡೋದನ್ನ ನೋಡಿ ನನಗೆ ಶಾಕ್ ಆಗ್ಬಿಡ್ತು ಕಣೆ. ಅಜ್ಜಿ ನಂಗೆ ಏನೊಂದು ಸ್ಮಾಲ್ ಡೌಟು. ಸುಹಾಸಿನಿ ಅತ್ತೆ ವೈಜಯಂತಿ ಅಮ್ಮ ಮತ್ತೆ ಮನೆಗೆ ಬಂದ್ಮೇಲೆ ಅವ್ರ ಹಾವ ಭಾವ ಎಲ್ಲ ಫುಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಮೊದಲಿನ ತರ ಇಲ್ವೇ ಇಲ್ಲ. ಮೊದಲು ಸುಹಾಸಿನಿ ಅತ್ತೆ ಹಳ್ಳಿ ರೋಡ್ ಇರುತ್ತಲ್ಲ, ಹಳ್ಳಗುಂಡಿ, ಆ ಥರ ರಫ್ ಆಗಿದ್ರು. ಈಗ ನೋಡಿದ್ರೆ ಹೈವೇ ಥರ ಫುಲ್ ಸ್ಮೂತ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ಅವಳಲ್ಲಿ ರಫ್ ಆಗಿ ನಡ್ಕೊಳ್ತಾಳೆ. ಹಾಕಿಲ್ವ ಸರಿಯಾಗಿ ಅವಳಿಗೆ ಮೂಗ್ದಾರ? ಓ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾನು ನಿಮಗೆ ಆವತ್ತೇ ಹೇಳಲಿಲ್ವಾ ನಮಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ? ನೋಡಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಬದುಕೋದಕ್ಕೆ ಬಿಟ್ಬಿಡಿ. ಹೊರಡಿ ಇಲ್ಲಿಂದ ಪ್ಲೀಸ್. ನನ್ನ ಮಾತು ಕೇಳಿಸ್ಕೊಳ್ಳಿ. ಆ ರೌಡಿಗಳು ನನ್ನ ಹಿಂದೆ ಬಿದ್ದಿದ್ದಾರೆ, ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅಪ್ಪ, ಆ ರೌಡಿಗಳು ಇವ್ರನ್ನೇ ಹುಡುಕ್ತಾ ಇದ್ರು ಅನ್ಸುತ್ತೆ. ನೀವು ಅಗ್ನಿ ಕಡೆ ಹೊರ್ತಾನೆ. ಅವತ್ತು ನೀವು ಅಗ್ನಿ ಜೊತೆ ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ನೀವು ಮಂಜುನಾಥ್ ಅವರಲ್ವಾ? ಹೌದು. ಅದು ಸರಿ, ಅವತ್ತು ನೀವು ಅಗ್ನಿ ಮುಲಾಜಿಗೆ ಬಿದ್ದು ನಮ್ಮ ಮನೆಗೆ ಬಂದಿದ್ದು ಅಂತ ಹೇಳಿದ್ರಿ. ಏನ್ ಮುಲಾಜು? ನಾನು ಅಗ್ನಿ ಕಡೆಯವನಲ್ಲ. ನನಗೂ ಅಗ್ನಿಗೂ ಯಾವುದೇ ವಿಧವಾದ ಸಂಬಂಧನೂ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ನಮ್ಮ ಊರಿಗೆ ಹೋಗ್ಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಸರಿ, ನಿಮ್ಮ ಊರು ಯಾವುದು ಹೇಳಿ, ನಾನು ಬಸ್ ಹತ್ತಿಸ್ತೀನಿ. ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಹೋಗ್ಬೇಕಾಗಿರೋ ಊರು ಯಾವುದು? ಊರು ಹೆಸರು ಹೇಳಿದ್ರೆ ತಾನೇ ನಾವು ಬಸ್ ಹತ್ತೋದಕ್ಕಾಗೋದು. ಹಾ, ಸಂಪಿಗೆಪುರ. ಮೂಲ್ಯ, ನಾನು ಡಿಸ್ಟರ್ಬ್ ಮಾಡ್ಬೇಡ. ನನ್ನ ಮೂಡ್ ಸರಿಯಿಲ್ಲ, ನಾನೇ ಹೋಗ್ತೀನಿ ಬಿಡು. ಆಯ್ತಾ, ನಾನು ನಿನ್ನ ಹತ್ರ ಮಾತಾಡ್ದೆ ಇನ್ಯಾರ ಹತ್ರ ಮಾತಾಡಲಿ? ನನಗೆ ನನ್ನಂತ ಇಲ್ಲಿ ಯಾರು ಮಾತಾಡೋದಕ್ಕೆ ಇಲ್ಲ ಅಂತನ್ನ. ಎಲ್ಲರೂ ಇದ್ದಾರೆ.
ಆದರೆ ಹೆಂಡತಿಗೆ ಗಂಡನ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ಳುವಾಗ ಆಗೋ ಖುಷಿ ಬೇರೆನೇ ವೇದ, ಅದೆಲ್ಲರಿಂದ ಸಿಗಲ್ಲ. ಒಂದು ಹೌಸ್ ವೈಫು ಗಂಡ ಆಫೀಸಿಗೆ ಹೋಗಿ ಮನೆಗೆ ಬರೋವರೆಗೂ ಗಂಡನ ಹತ್ರ ಅದನ್ನ ಶೇರ್ ಮಾಡ್ಕೋಬೇಕು, ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಕಾಯ್ತಾ ಕೂತಿರ್ತಾಳೆ. ಯಾಕೆ ಹೇಳೋ? ಪ್ರೀತಿ ಇದೆ ಅಲ್ವಾ ಪ್ರೀತಿ ಅಂದ್ರೆ. ಮನೆ ನಿನ್ ಜೊತೆ ಟೈಮ್ ಪಾಸ್ಗೋ ಅಥವಾ ಹರಟೆ ಹೊಡೆಯೋದಕ್ಕೋ ಸೀರೆ ತೋರ್ಸುತ್ತಲ್ಲ, ನಿನ್ ಮೇಲಿರೋ ಪ್ರೀತಿಗೆ. ನನಗೆ ಗೊತ್ತು ನಿನಗೆ ತುಂಬ ಪ್ರೆಷರ್ ಇದೆ, ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಅಂತ. ನಾನೇ ಓವರಾಗಿ ಆಡ್ಬಿಟ್ಟೆ, ಸಾರಿ. ಸಾರಿ ಬಚಾರಿ. ಸರಿ, ಈಗ ಹೇಳು, ಏನು ವಿಷಯ? ಅದು ಗೊತ್ತಿಲ್ಲ. ವೇದಾಂತ್, ಅದೇನು ಅಂತ ಬಿಡಿಸಿ ಹೇಳು. ನಿನ್ನೆಯಿಂದ ಅಪ್ಪಾಜಿ ನೆನಪು ತುಂಬಾನೇ ಕಾಡ್ತೈತೆ. ರಾತ್ರಿ ಬೇರೆ ಕೆಟ್ಟ ಕನಸು. ಯಾಕೋ ಮನ್ಸಲ್ಲಿ ಒಂಥರ ಹಿಂಸೆ ಆಗೋದಕ್ಕೆ ಶುರುವಾಯಿತು. ಅಪ್ಪಾಜಿ ನೋಡೋಣ ಅಂತ ಅಗ್ನಿ ಮನೆಗೆ ಹೋದೆ. ಅಲ್ಲಿ ಅಗ್ನಿ ಮನೆ ಬೀಗ ಹಾಕಿತ್ತು. ಒಂದು ಕಡೆಯವನೊಬ್ಬ ಅಲ್ಲಿ ನಿಂತ್ಕೊಂಡಿದ್ದ. ನಾನು ನೋಡಿದ ತಕ್ಷಣ ಓಡೋದಕ್ಕೆ ಶುರು ಮಾಡ. ಹೋಗಿ ಹಿಡಿದು 2 ಕೊಟ್ಟ ಮೇಲೆ ಹೇಳ್ತಾನೆ, ಅಪ್ಪಾಜಿಯಿಂದ ತಪ್ಪಿಸ್ಕೊಂಡಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ. ಹೇಗೆ ತಪ್ಪಿಸ್ಕೊಂಡ್ರಂತೆ ವಿಧಾನ್? ಗೊತ್ತಿಲ್ಲ ಅಮೂಲ್ಯ, ಅವನಿಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಸಾರಿ ವೇದಾಂತ್, ನೀನು ಈ ಸ್ಥಿತಿಲಿ ಇದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ಐಮ್ ರಿಯಲಿ ಸಾರಿ. ವೇದಾಂತ್, ಏನಾದರೂ ಮತ್ತೆ ಸಂಕೆಪುರಕ್ಕೆ ಹೋಗಿದಾರಾ? ಇಲ್ಲ ಅಮೂಲ್ಯ, ಬೆಳಗಿನ ಸಂಕೆಪುರದಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಹುಡುಕ್ಸಿದೆ. ಅವಳ ಆಶ್ರಮದಲ್ಲೂ ಇಲ್ವಂತ. ಹಾಗಾದ್ರೆ ಇನ್ನೆಲ್ಲಿ ಹೋಗಿರೋದಕ್ಕೆ ಸಾಧ್ಯ ವೇದಾಂತ್? ನನಗೂ ಗೊತ್ತಿಲ್ಲ ಅಮೂಲ್ಯ. ವೇದಾಂತ್, ಅಪ್ಪಾಜಿಗೆ ಇಲ್ಲಿ ಯಾರಾದ್ರೂ ಬೇರೆ ಪರಿಚಯ ಇರ್ಬೋದಾ? ಇಲ್ಲ ಅಮೂಲ್ಯ, ಅಪ್ಪಾಜಿ ಮೊದಲೇ ಹಿಂದಿಂದ ಯಾವುದೂ ನೆನಪಿಲ್ಲ. ಇನ್ನು ಹೊಸ ಪರಿಚಯ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರು ಇನ್ನು. ಅವ್ರು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು 25 ವರ್ಷ ಕೂಡ ಹಾಕಿದ್ದೆ. ನಿಮ್ಗೆ 25 ದಿನ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಲ್ಲ? ಅದು ಅಲ್ಲದೆ ಸ್ಟಾರ್ಟ್ ಮಾಡು ಗಾಡಿನ. ಯಾಕತ್ತೆ ಗಾಬರಿ ಆಗಿದ್ದೀರಾ? ಯಾರ್ದು ಫೋನು? ನಿನ್ಗೆ ಯಾಕದೆಲ್ಲ? ನಿನ್ಗೇನ್ ಕೆಲಸ ಇಲ್ಲಿ? ನೀನ್ ಯಾಕೆ ಬಂದೆ ನನ್ನ ರೂಮ್ ಹತ್ರ? ಅಲ್ಲ, ಯಾರನ್ನೂ 25 ವರ್ಷ ಕೂಡಾಕಿತ್ತೆ ಅಂತ ಹೇಳ್ತಿದ್ರಲ್ಲ, ಯಾರನ್ನ? ಅತ್ತೆ, ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಸೈಲೆಂಟ್ ಆಗಿದ್ದೀರಾ? ಅಂದಾಗೆ ಸುಹಾಸಿನಿ ಫೌಂಡೇಶನ್ ಕೆಲಸಗಳೆಲ್ಲ ಶುರುವಾಗಿದೆ ತಾನೆ? ಹಾಂ, ಅವತ್ತು ನಿಮ್ಮ ಸುಹಾಸಿನಿ ಫೌಂಡೇಶನಿಂದ ಒಬ್ಬ ರೌಡಿ ಬಂದು ಹೇಳ್ತಿದ್ನಲ್ಲ, 25 ವರ್ಷದಿಂದ ಯಾರನ್ನೂ ಕೂಡಾಕಿದ್ದೆ ಅಂತ. ಯಾರನ್ನ ಅತ್ತೆ? ಏನೇನೋ ಮಾತಾಡ್ಬೇಡ ಅಮೂಲ್ಯ. ನಾನು ಯಾಕೆ ಯಾರನ್ನಾದ್ರೂ ಕೂಡ ಹಾಕ್ಲಿ? ಅತ್ತೆ, ಈ ಮನೇಲಿ ನಿಮ್ಮ ಪಾತ್ರ ಏನು, ನಿಮ್ಮ ಪವರ್ ಏನು ಅಂತ ನನಗೆ ತುಂಬ ಚೆನ್ನಾಗುತ್ತೆ. ಈ ಮನೇನ ಉಳಿಸೋದಕ್ಕೆ ಪ್ರಯತ್ನ ಪಡಿ, ಅಳಿಸೋದಕ್ಕಲ್ಲ. ಎಷ್ಟು ಅಹಂಕಾರ ಬಂದಿದೆ ಇವಳಿಗೆ, ಕಲಿಸ್ತೀನಿ. ನಿನಗೆ ಆ ವೈದೇಹಿಗೆ ಎಲ್ಲರಿಗೂ ಸರಿಯಾದ ಪಾಠ ಕಲಿಸ್ತೀನಿ. ಯಾರ್ದಪ್ಪ ಫೋನು? ಹಲೋ, ಯಾರು? ಹಲೋ, ಪರಿಮಳ ಅವರೇ? ಓಹೋ, ವೈಜಯಂತಿ ಅವರು. ಹಾಂ, ನಾನೇ. ಕ್ಷಮಿಸಿ ಪರಿಮಳ ಅವರೇ, ಆವತ್ತು
ನಿಮ್ಗೆ ಹೇಳ್ದೆ ನಿಮ್ಮ ಮನೆಯಿಂದ ಹಾಗೆ ಹೊರಟು ಬಂದ್ಬಿಟ್ಟೆ. ಪರವಾಗಿಲ್ಲ, ಆರ್ತಿಗೆ ಹೇಳಿ ಹೋದ್ರಲ್ಲ ಅಷ್ಟು ಸಾಕು ಬಿಡಿ. ನೀವು ಮತ್ತೆ ವೇದಾಂತ್ ಮನೆ ಸೇರ್ಕೊಂಡ್ರಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಆರಾಮ್ ತಾನೆ? ಚೆನ್ನಾಗಿದ್ದೀನಿ ಪರಿಮಳ ಅವರೇ. ಅಂದಹಾಗೆ ನಾನು ಮನೆಗೆ ಬಂದಾಗ ವೇದಾಂತ್ ಅವರಿದ್ರು. ಯಾವತ್ತೂ ಮನೆ ಬಿಟ್ಟು ಹೋಗಬೇಡಿ, ನೀವಿಲ್ಲದೆ ಮನೆ ಖಾಲಿ ಖಾಲಿ ಆಗಿತ್ತು, ನೀವು ನಮ್ಮ ಮನೆ ಸದಸ್ಯರು ಅಂತ ಹೇಳಿದ್ರು. ತುಂಬ ಒಳ್ಳೇದಾಯ್ತು ವೈಜಯಂತಿ ಅವರೇ. ಪರಿಮಳ ಅವರೇ, ಆವತ್ತು ನಾನು ಮನೆ ಬಿಟ್ಟು ಬಂದಾಗ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಏನೂ ತೋಚ್ತಿರ್ಲಿಲ್ಲ. ಆವತ್ತಿನ ದಿನ ನೀವು ನಂಗೆ ಆಶ್ರಯ ಕೊಟ್ರಿ. ತುಂಬ ಥ್ಯಾಂಕ್ಸ್. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅಂಜಲಿ, ಸ್ವಲ್ಪ ನೀರು ಕೊಡಮ್ಮ. ಇದು ಸೂರಿ ವಾಯ್ಸ್ ಥರ ಇದೆಯಲ್ಲ? ವೈಜಯಂತಿ ಅವರೇ, ಕೇಳಿಸ್ತಿದ್ಯಾ? ಹಾಂ, ಲೈನ್ನಲ್ಲೇ ಇದ್ದೀನಿ ಪರಿಮಳ ಅವರೇ. ಥ್ಯಾಂಕ್ ಯು. ಅಂದಹಾಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಇದ್ದಾರಾ? ವೈಜಯಂತಿ ಅವರೇ, ನೀವು ತುಂಬ ಸೂಕ್ಷ್ಮ ಇದ್ದೀರಾ. ಹೌದು, ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ನಿಮಗೆ ಗೊತ್ತಾಯ್ತು ನೋಡಿ. ಯಾರು ಯಾರು ಬಂದಿರೋದು? ನಾರಾಯಣ್ ಅಂತ ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದಿದ್ದಾರೆ. ಬರೀ ನಾರಾಯಣ ಅಂತ ಮಾತ್ರನ ಅವ್ರ ಹೆಸರು? ಹೌದು, ಯಾಕೆ ನಿಮ್ಗೇನಾದ್ರೂ ಅವ್ರು ಗೊತ್ತಾ? ಇಲ್ಲ ಇಲ್ಲ, ನನಗೆ ಹೇಗೆ ಗೊತ್ತಿರತ್ತೆ? ಥ್ಯಾಂಕ್ಸ್ ಪರಿಮಳ ಅವರೇ, ನಂಗೆ ಆಶ್ರಯ ಕೊಟ್ಟಿದ್ದಕ್ಕೆ. ಇದೇನು ವೈಜಯಂತಿ ಅವರು ಇದ್ದಕ್ಕಿದ್ದ ಹಾಗೆ ಫೋನ್ ಇಟ್ಬಿಟ್ರಲ್ಲ, ಏನಪ್ಪ? ಅಣ್ಣ, ಬೇರೆ ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ. ನಂಗೆ ಯಾಕೋ ಇದು ಸೂರಿ ವಾಯ್ಸ್ ಥರ ಕೇಳಿಸ್ತಾ ಇದೆ. ಅಂದರೆ ಸೂರಿ ಪರಿಮಳ ಅವ್ರ ಮನೇಲಿದ್ದಾರಾ? ಪರಿಮಳ ಅವ್ರು ಬೇರೆ, ಹೆಸರು ನಾರಾಯಣ್ ಅಂದ್ರು. ಯಾರಿರ್ಬಹುದು? ಯಾಕೆ ಮೇಡಮ್ ಈ ರೇಂಜಿಗೆ ಬೈತಾ ಇದ್ದೀರಾ? ಎಲ್ಲಿಗ್ರಿ ಹೋಗ್ತಿದ್ದೀರಾ? ಅದು ಹೀರೋ ಆಗಕ್ಕೆ. ಸಿನಿಮಾದ ಇಲ್ಲ, ನಿಜ ಜೀವನದಲ್ಲಿ ನನಗೆ ಗೊತ್ತಿರೋ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಕಾಂತ ನೀನು ಸಾಮಾನ್ಯನಲ್ಲ, ಈ ಜನ್ಮ ನೀನು ಎತ್ತಿರದೆ ಒಂದು ಕುಟುಂಬನ ಒಂದು ಮಾಡಕ್ಕೆ ನಿನ್ನಲ್ಲಿ ಕಲ್ಯಾಣ ಗುಣಗಳಿದೆ ಅಂತ. ಈಗ ನೀವೇನ್ ಕಲ್ಯಾಣ ಕಾರ್ಯ ಮಾಡೋದಕ್ಕೆ ಹೊರಟಿದ್ದೀರಾ? ಮೇಡಮ್, ನಿಮಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ್ದಕ್ಕೂ ನೀವು ಒಂದು ಕಡೆ ಕೂತ್ಕೊಂಡ್ಬಿಡಿ, ನೀವು ನಿಂತಿರೋನೆಲ್ಲ ಕಂಪಿಸಿ ಬಿಡಬಹುದು. ಮುಚ್ರಿ ಸಾಕು, ನಿಮ್ ಬಿಲ್ಡಪ್ ಕೇಳಿ 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 ಸಾಕಾಗೋಗಿದೆ. ಮೇಡಮ್, ನಿಮ್ಮ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ. ಈ ಫೋಟೋದಲ್ಲಿರೋದು ಬೇರೆ ಯಾರು ಅಲ್ಲ, ನಮ್ಮ ಬಡ ಬಾಸ್ ಅವ್ರ ಅಪ್ಪ. ಏನ್ ಮೇಡಮ್, ನೀವೊಂದು ಶಾರ್ಟ್ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ವಲ್ಲ? ನಿಮ್ ಫೋನ್ ಚೆಕ್ ಮಾಡ್ಕೊಳ್ಳಿ, 100 ರೂಪಾಯಿ ಕಳ್ಸಿದ್ದೀನಿ. ಯಾಕೆ ಮೇಡಮ್? ನಿಮ್ 3 ಬಸ್ ಚಾರ್ಜ್, ಸೀದಾ ಹೋಗಿ ಊರಿಗೆ ಸೇರ್ಕೊಳ್ಳಿ. ಆಕ್ಚುಲಿ ನಮ್ಮ ಊರಿಗೆ ಬಸ್ ಚಾರ್ಜ್ 100 ರೂಪಾಯಿ ಅಲ್ಲ, 107 ರೂಪಾಯಿ. ಇನ್ನು 7 ರೂಪಾಯಿ ಕಳಿಸಿ. ಸಾರಿ ಮೇಡಮ್. ಹೌದು, ನಾನು ಯಾಕೆ ಊರಿಗೆ ಹೋಗ್ಬೇಕು ಮೇಡಮ್? ಇಲ್ಲಿ ಕೆಲ್ಸ ಬಿಟ್ರೆ ಊರಿಗೆ ತಾನೇ ಹೋಗ್ಬೇಕು. ಅಯ್ಯೋ ಮೇಡಮ್, ನನಗೆ ಯಾಕೆ ಈ ಶಿಕ್ಷೆ? ಅಲ್ಲ ರೀ, ವೇದಾಂತ ತಾನೇ ನಿಮ್ನ ಅವ್ರ ಹತ್ರ ಕಳ್ಸಿದ್ದು. ಅವರೇ ವೇದಾಂತ ತಂದೆ ಅಂತ ವೇದಾಂತ ಗೊತ್ತಿದ್ದಿದ್ರೆ ವೇದಾಂತ ಎಲ್ಲರ ಹತ್ರ ಹೇಳ್ತಿರ್ಲಿಲ್ವಾ? ನನಗೆ ನೀವು ಹೇಳಿದ್ದು ಅರ್ಥನೇ ಆಗ್ಲಿಲ್ಲ ಮೇಡಮ್. ನೋಡಿ, ಹಣ್ಣನ್ನ ಮಾಗಿದ್ಮೇಲೆನೆ ಎಲ್ರು ತಿನ್ನೋದು, ಕಾಯಿ ಇದ್ದಾಗ ತಿನ್ನಲ್ಲ. ಮತ್ತೆ ಮಾವಿನಕಾಯಿ ಚೇಪೆಕಾಯಿ ತಿಂತಾರಲ್ಲ ಮೇಡಮ್? ನಾನು ಹೇಳ್ತಿರೋದು ಹಾಗಲ್ಲ ಕಣ್ರಿ, ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಇರುತ್ತೆ. ಆಗ್ಲೇ ವೇದಾಂತ್ ಎಲ್ಲರ ಹತ್ರ ಹೇಳ್ಬೇಕು. ಅಂದ್ರೆ ಬಡ ಬಾಸ್ ಅವ್ರ ಅಪ್ಪ ಇವ್ರೇನೆ. ಕುತ್ತು ಅಂದ್ರೆ ಗುಬ್ರೊಳಗೆ ಸೇರ್ಕೊಂಡ್ಬಿಡ್ಬೇಕು. ಜಾಗ ಖಾಲಿ ಮಾಡ್ರಿ, ಜಾಗ ಖಾಲಿ ಮಾಡಿ. ಮೇಡಮ್, ಫೈಲಿಗೆ ಸೈನ್. ಕುದ್ದು ಅಂದ್ರೆ ಮೂತಿ ಮೇಲೆ ಸೈನ್ ಬಿಡ್ಬೇಕು. ನಡೀರಿ ಆಚೆ. ಬೇಡ ಬಿಡಿ, ಆಮೇಲೆ ಬಂದು ಹಾಕ್ಸ್ಕೊಡ್ತೀನಿ. ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಸಮಸ್ಯ? ಏನ್ ಹೇಳಿದ್ರು ಬೈತಾನೆ ಇರ್ತೀರಾ. ಒಟ್ಟಲ್ಲಿ ದೊಡ್ಡವರು ಬೈತಾ ಇರ್ತೀರಾ, ಚಿಕ್ಕವರು ನಾವು ಬೈಸ್ಕೊತಾನೆ ಇರ್ತೀವಿ.
ಪರಿಮಳ ಅವ್ರ ಮನೇಲಿ ಕೇಳಿರೋದು ನಾನು ಸೂರಿ ವಾಯ್ಸೆ. ನನಗೆ ಹಾಗೆ ಅನಿಸ್ತಾ ಇದೆ, ಅದು ಸೂರಿ ವಾಯ್ಸೆ. ಸೂರಿ ಅವ್ರ ಜೊತೆ ನಾನು ಸಂಸಾರ ಮಾಡಿದ್ದೀನಿ, ಅಂಥದ್ರಲ್ಲಿ ಅವ್ರ ವಾಯ್ಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ವಾ? ಆದರೆ ಸೂರಿ ಯಾಕೆ ಅವ್ರ ಮನೇಲಿ ಇರ್ತಾರೆ? ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಪರಿಮಳ ಮನೆಯಲ್ಲಿ ಇರೋದು ಸೂರಿ ಹೌದಾ ಇಲ್ವಾ ಅಂತ ತಿಳ್ಕೊಳಕ್ಕೆ ನಾನು ಅವ್ರ ಮನೆಗೆ ಹೋಗ್ಬೇಕು. ಆದ್ರೆ ಸುಮ್ನೆ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ. ಏನ್ ನೆಪ ಹೇಳಿ ಹೋಗ್ಲಿ ಅವ್ರ ಮನೆಗೆ? ಹಾ, ಇದೇ ಸರಿಯಾಗಿದೆ. ನನ್ನನ್ನು ಅವ್ರ ಮನೇಲಿ ಇಟ್ಕೊಂಡಿದ್ದಕ್ಕೆ ಕೃತಜ್ಞತೆ ಹೇಳಕ್ ಬಂದಿದ್ದೀನಿ ಅಂತ ಕಜ್ಜಾಯ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಆಗಲ್ಲಿರೋದು ಸೂರಿ ಹೌದಾ ಇಲ್ವಾ ಅಂತ ಗೊತ್ತಾಗುತ್ತೆ. ಪರಿಮಳ ಅವರೇ, ಆ ರೂಮ್ನಲ್ಲಿ ಯಾರಿದ್ದಾರೆ? ಅಯ್ಯೋ, ಹೇಳೋದೇ ಮರ್ತಿದ್ದೆ. ನಮ್ಮ ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ, ಆ ರೂಮಲ್ಲಿದ್ದಾರೆ. ಗೆಸ್ಟ? ಯಾರದು? ನಾರಾಯಣ್ ಅಂತ. ನಾರಾಯಣ ಅಂದ್ರೆ ಸೂರಿನೇ ಇರ್ಬೋದಾ? ರೀ ಕಾಂತ, ಏನ್ರಿ ಆಯ್ತು ನಿಮ್ಗೆ? ಯಾಕೊಳೆ ಮೈ ಮೇಲೆ ಇರುವೆ ಬಿಟ್ಕೊಂಡಿರೋ ತರ ಆಡ್ತಿದ್ದೀರಾ? ಏನ್ರಿ ನಿಮ್ ಪ್ರಾಬ್ಲಮ್? ನನ್ನ ಲೈಫೇ ಒಂದು ಪ್ರಾಬ್ಲಮ್ ಮೇಡಮ್. ನನಗಿಂತ 4-5 ವರ್ಷ ಚಿಕ್ಕವರೆಲ್ಲ ಮದುವೆ ಆಗ್ತಾ ಇದ್ದಾರೆ. ನನ್ನ ವಯಸ್ಸರು ಮದುವೆ ಆಗಿ ತೊಟ್ಲು ತೂಗ್ತಾ ಇದ್ದಾರೆ. ಆದ್ರೆ ನನಗೆ ಮಾತ್ರ ಇನ್ನೂ ನನ್ನ ಬೇರೆ ಸಿಕ್ಕಿಲ್ಲ ಮೇಡಮ್. ರೀ ಕಾಂತ, ಗೋಳಾಡ್ಬೇಡಿ. ಅಂತದೇನ್ರಿ ಆಯ್ತು ಈಗ? ಇದೇನ್ ಮೇಡಮ್, ನಾನ್ ಸಿಂಗಲ್ ಅಂತ ಗೊತ್ತಿದ್ರು ಹಿಂಗ್ ಕೇಳ್ತಾ ಇದ್ದೀರಾ? ನಾನಿನ್ನು ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಾ ಇದ್ದೀನಿ. ನನಗೂ ನನ್ ಬೇ ಅಂತ ಯಾವಾಗ ಸಿಕ್ತಾಳೋ. ಅಷ್ಟೇನಾ? ಇದೇನ್ ಮೇಡಮ್ ಹಿಂಗಂತ ಇದ್ದೀರಾ? ಮತ್ತೆ ಬೇ ಸಿಗ್ಬೇಕು, ಹುಡುಗಿ ಸಿಗ್ಬೇಕು ಅಂತ ಅಳ್ತಾ ಇದ್ರೆ ಆಗುತ್ತೇನ್ರಿ? ಈ ನಿಮ್ಮ ಸೂಪರ್ ಪರ್ಸನಾಲಿಟಿಗೆ ಫ್ರೆಶ್ನೆಸ್ ಮ್ಯಾಜಿಕ್ ನ ಆಡ್ ಮಾಡ್ಕೋಬೇಕು. ಸೂಪರ್ ಕೂಲ್ ಆಗಿರೋ ಸುಗಂಧ ಭರಿತ ಉಸಿರಿನಿಂದಲೇ ಹುಡುಗಿನ ಒಲಿಸ್ಕೋಬಹುದು. ಅದೇ ಪ್ರಾಬ್ಲಮ್ ಮೇಡಮ್. ಎಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಸರಿಯಾಗಿದೆ ಅಂತ ಹೇಗ್ ತಿಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನ ಹತ್ರ ಒಂದೊಳ್ಳೆ ಉಪಾಯ ಇದೆ ಕಾಂತ. ಓಹ್, ಅದೇನ್ ಹೇಳಿ ಮೇಡಮ್? ಒಂದ್ ನಿಮಿಷ ಇರಿ, ಬಂದೆ. ಇದೇನ್ ಮೇಡಮ್, ಒಂದೊಳ್ಳೆ ಸೂಪರ್ ಐಡಿಯಾ ಇದೆ ಅಂತ ಹೇಳ್ಬಿಟ್ಟು ಟೂತ್ ಪೇಸ್ಟ್ ತಗೊಂಡ್ಬಂದು ಇಟ್ಕೊಂಡಿದ್ದೀರಾ? ಇದರಿಂದ ಏನ್ ಸಹಾಯ ಆಗುತ್ತೆ? ನೀವು ಪ್ರೀತಿಸೋಳು ನಿಮ್ಮನ್ನು ಇಷ್ಟಪಡೋಕೆ ಮ್ಯಾಜಿಕ್ ಆಫ್ ಫ್ರೆಶ್ನೆಸ್ ಬೇಕು ಕಾಂತ. ಇದು ಡಾಬರ್ ರೆಡ್ ಬೇ ಫ್ರೆಶ್ ಜೆಲ್ ಟೂತ್ ಪೇಸ್ಟ್. ಇದರಿಂದ ನಿಮ್ ಲೈಫಲ್ಲೂ ಫ್ರೆಶ್ನೆಸ್ ಬರುತ್ತೆ ಕಾಂತ. ಇದು ಸಾಮಾನ್ಯ ಟೂತ್ ಪೇಸ್ಟ್ ಗಿಂತ 4 ಪಟ್ಟು ಬೆಟರ್ ಫ್ರೆಶ್ನೆಸ್ ಕೊಡುತ್ತೆ. ಇದರಲ್ಲಿ ವಿಂಟರ್ ಗ್ರೀನ್ ಆಯಿಲ್, ಮಿಂಟ್ ತರದ 5 ನ್ಯಾಚುರಲ್ ಫ್ರೆಶ್ನೆಸ್ ಆಕ್ಟಿವ್ಸ್ ಇದೆ. 12 ಗಂಟೆಗಳ ಕಾಲ ಈ ಫ್ರೆಶ್ನೆಸ್ ಇರುತ್ತೆ. ಇಷ್ಟು ಮಾಡಿದ್ರೆ ಸಾಕು, ನಿಮ್ ಹುಡ್ಗಿನೇ ನಿಮ್ಮಿಂದ ಓಡ್ ಬರ್ತಾಳೆ. ಮೇಡಮ್ ಥ್ಯಾಂಕ್ ಯು. ನೀವ್ ಇಷ್ಟ ಹೇಳಿದ್ರಲ್ಲ ಸಾಕು. ಕಾಂತ, ನಿನಗೆ ನೀನು ಹುಡುಗಿ ಸಿಗ್ತಾಳೆ ಕಣೋ. ನಾನು ಡಾಬರ್ ರೆಡ್ ಬೇ ಫ್ರೆಶ್ ಜೆಲ್ ಜೊತೆ ರೆಡಿ. ವೈಜಯಂತಿ ಅವರೇ, ಏನಾಯ್ತು? ಏನು ಹಾಗೆ ನೋಡ್ತಿದ್ದೀರಿ? ಅಲ್ಲಿ ಬಂದಿದಾರಲ್ಲ, ಅವ್ರ ಹೆಸರೇನು ಅಂದ್ರಿ? ಹೇಳಿದ್ನಲ್ಲ, ನಾರಾಯಣ ಅಂತ. ವೈಜಯಂತಿ ಅವರೇ, ಬನ್ನಿ ಬನ್ನಿ ನನ್ನ ಜೊತೆಗೆ. ನೀವು ಬನ್ನಿ, ಇಲ್ಲೊಂದು ನಿಮಿಷ ಬನ್ನಿ ಬನ್ನಿ. ಏನಾಯ್ತು ಪರಿಮಳ ಅವರೇ? ಒಂದು ನಿಮಿಷ ಬನ್ನಿ, ಇಲ್ಲಿರಿ, ಸುಮ್ಮನೆ ಇರಿ ನೀವು. ಪರಿಮಳ ಅವರೇ, ಅಣ್ಣ ಅಣ್ಣ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ? ಅಣ್ಣ ನೀವು ಬನ್ನಿ. ಎಲ್ಲಿಗೆ? ಅಯ್ಯೋ, ನಾನು ಹೇಳ್ತೀನಿ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ. ಯಾಕೆ, ಏನಾಯ್ತು? ಎಲ್ಲಿ ಕರೀತಿದ್ಯಾ? ಅಣ್ಣ ನೀವು ಗಾಬರಿ ಆಗಬೇಡಿ. ಅಗ್ನಿ ಕಡೆಯವರು ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅಣ್ಣ, ಅದಕ್ಕೆ ನಾನು ಹೇಳ್ತಿರೋದು, ನೀವೇನು ಮಾತಾಡಬೇಡಿ. ಬನ್ನಿ, ಆ ರೂಮ್ ಒಳಗಡೆ ಬಚ್ಚಿಟ್ಕೊಳ್ಳಿ. ಅಣ್ಣ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ ಅಣ್ಣ. ಇಲ್ಲಿ ಹೋಗಿ.
ಯಾರು ಬಂದಿರ್ಬೋದು? ಹಲೋ ಹಲೋ ಅಜ್ಜಿ ಒಂದು ನಿಮಿಷ. ಅಮ್ಮ, ಓ ಸುಹಾಸಿನಿ, ನನ್ನ ಕಣ್ ಕಾಣತ್ತೆ ಕಣೆ, ನಾನೇ ಬಂದೇ ಇರು. ಆದ್ಯಂಗೆ ಏನ್ ಹೇಳ್ತಾ ಇದ್ರಿ? ನಿನಗ್ಯಾಕೆ? ಆದ್ಯಂಗೆ ಏನ್ ಹೇಳ್ತಾ ಇದ್ದೆ ಅಂದೆ. ಅವಳ ಅಪ್ಪನ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ? ಅವಳ ಅಪ್ಪನ ಬಗ್ಗೆ ಅವಳಿಗೆ ಹೇಳ್ದೆ, ಇನ್ಯಾರಿಗೆ ಹೇಳಿ? ನೀನಂತೂ ಒಳ್ಳೆ ತಾಯಿ ಅಂತ ಸೋಗ್ ಹಾಕೊಂಡು ಅವಳಿಂದ ಎಲ್ಲಾ ವಿಚಾರನೂ ಮುಚ್ಚಿಟ್ಟಿದ್ಯಾ. ಈಗ ಗೊತ್ತಾಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಿತಿ ಮೀರಿ ಮಾತಾಡ್ತಾ ಇದೀಯ ನೀನು. ಇನ್ನೊಂದ್ ಸಾರ್ತಿ ಈ ಮನೆಯಲ್ಲಿ ಆದ್ಯಂಗಾಗ್ಲಿ ಅಥವಾ ಬೇರೆ ಯಾರಿಗೆ ಆಗ್ಲಿ ಸೂರ್ಯನಾರಾಯಣನ್ ಬಗ್ಗೆ ಹೇಳಬಾರ್ದು. ನೋಡು ಸುಹಾಸಿನಿ, ಕತ್ಲು ಕಳೆದ ಮೇಲೆ ಬೆಳಕು ಬರಲೇಬೇಕು. ನೀನ್ ಎಷ್ಟು ದಿನ ಅಂತ ಸತ್ಯನ್ ಮುಚ್ಚಿಡ್ತೀಯ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗ್ಲೇಬೇಕು ತಾನೆ. ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಆಮೇಲೆ ವಿಚಾರಿಸ್ಕೊತೀರಿ? ಈಗಲೇ ವಿಚಾರಿಸ್ಕೊ, ಬಿಡುವಾಗಿದ್ದೀನಲ್ಲ. ಲೇ ಸುಹಾಸಿನಿ, ಬಾರೆ, ಆಮೇಲೆ ಏನ್ ವಿಚಾರಿಸ್ತೀಯ? ಈಗಲೇ ವಿಚಾರಿಸು. ಓಹೋ, ನಾನು ಇವ್ರ ಮಮ್ಮಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳಲ್ಲ, ನನ್ನನ್ನ ವಿಚಾರಿಸ್ಕೊತಾಳಂತೆ. ನಾನ್ ಬಿಟ್ಬಿಡ್ತೀನ. ಆ ಬಾ.